ಲೇಡೀಸ್ ಅಂಡ್ ಜೆಂಟಲ್ಮನ್, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬಣಗಳ ನಡುವಿನ ಶೀತಲ ಸಮರವನ್ನ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜಣ್ಣ ಅವರು ಡಿಕೆ ಶಿವಕುಮಾರ್ ವಿರುದ್ಧ ಬಹಿರಂಗವಾಗಿಯೇ ವಾಗ್ದಾಳಿಯನ್ನು ನಡೆಸಿದ್ದು, ಇದು ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಈ ಶಿಸ್ತು ಜಾರಿ ಮಾಡುವಾಗ ಈಗ ಸದ್ಗುರು ರಾಹುಲ್ ಗಾಂಧಿನ ಹೇಳಿದ್ರು. ಯಾರು ನನಗೆ ರಾಹುಲ್ ಗಾಂಧಿ ಐ ಡೋಂಟ್ ನೋ ಹೂ ಇಸ್ ರಾಹುಲ್ ಗಾಂಧಿ ಅಂತ ಹೇಳಿದ್ರು. ಅವನ ಜೊತೆನಲ್ಲಿ ಹೋಗಿ ಕೂತ್ಕೊಂಡಿದ್ದಕ್ಕೆ ಶಿಸ್ತು. ಪಕ್ಷದ ಹಿರಿಯ ನಾಯಕರು ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಲು ದೆಹಲಿಗೆ ಹೋಗಿರುವ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆತ್ಮೀಯ ರಾಜಣ್ಣ ಅವರು ಉಪಮುಖ್ಯಮಂತ್ರಿಗಳ ವಿರುದ್ಧ ಬಹಳ ಖಾರವಾದ ಮಾತುಗಳನ್ನು ಆಡಿದ್ದಾರೆ. ಈ ಹಿಂದೆ ಸದ್ಗುರು ಅವರು ರಾಹುಲ್ ಗಾಂಧಿ ಯಾರು ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಆದರೆ ಅದೇ ಸದ್ಗುರು ಜೊತೆಗೆ ಡಿಕೆ ಶಿವಕುಮಾರ್ ವೇದಿಕೆಯನ್ನ ಹಂಚಿಕೊಂಡಿದ್ರು. ಇದು ಪಕ್ಷದ ಶಿಸ್ತು ಮೀರಿದಂತೆ ಅಲ್ವಾ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಶಿಸ್ತು ಸಮಿತಿಯ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ದೊರೆ ಮಾಡಿದಂತಹ ತಪ್ಪಿಗೆ ದಂಡ ಇಲ್ಲ ಅನ್ನುವಂತಹ ಮಾತಿದೆ. ಹಾಗೆಯೇ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ. ನಾನು ಮಾಡಿದ್ದು ತಪ್ಪು ಅಂತ ಹೇಳಿದಂತಹ ಕಾಂಗ್ರೆಸ್ ಶಿಸ್ತು ಸಮಿತಿ, ಹಾಗಾದ್ರೆ ಡಿಕೆ ಶಿವಕುಮಾರ್ ಮಾಡಿದ್ದು ಏನು ಅಂತ ಹೇಳಿ ಕಿಡಿಕಾರಿದ್ದಾರೆ. ಈ ಶಿಸ್ತು ಜಾರಿ ಮಾಡುವಾಗ ಈಗ ಸದ್ಗುರು ರಾಹುಲ್ ಗಾಂಧಿನ ಹೇಳಿದ್ರು. ಯಾರು ನನಗೆ ರಾಹುಲ್ ಗಾಂಧಿ ಐ ಡೋಂಟ್ ನೋ ಹೂ ಇಸ್ ರಾಹುಲ್ ಗಾಂಧಿ ಅಂತ ಹೇಳಿದ್ರು. ಅವನ ಜೊತೆನಲ್ಲಿ ಹೋಗಿ ಕೂತ್ಕೊಂಡಿದ್ದಕ್ಕೆ ಶಿಸ್ತು. ನಾನು ಅಧಿಕಾರವನ್ನ ಹುಡುಕಿಕೊಂಡು ಹೋದವನಲ್ಲ, ಎಂದಿಗೂ ನಾನು ಪಕ್ಷಕ್ಕೋಸ್ಕರ ದುಡಿದವನು. ಒಂದು ವೇಳೆ ಪಕ್ಷ ಅಧಿಕಾರ ಕೊಟ್ರೆ ಸ್ವೀಕರಿಸ್ತೇನೆ. ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷದೊಳಗೆ ಶೀತಲ ಸಮರ ನಡೀತಾ ಇರೋದು ವಿಪರ್ಯಾಸವೇ ಸರಿ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಅದೆಲ್ಲ ಈಗ ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತಕ್ಕಂಥದ್ದು ಗಾದೆ ಇದೆ. ವೇದಗಳು ಸುಳ್ಳಾದ್ರೂ ಗಾದೆಗಳು ಸುಳ್ಳಾಗೋದಿಲ್ಲ. ಈಗ ಆ ಥರ ನಡೀತದೆ. ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತಕ್ಕಂಥದ್ದು ಗಾದೆ ಇದೆ.